ಪ್ರಾಯೋಜಕರು ಜನವೈದ್ಯ ಆಸ್ಪತ್ರೆಯೇ ನಿಮ್ಮ ಸೇವೆಗಾಗಿ ನಿಮ್ಮ ಮನೆಗೆ ಬರುತ್ತದೆ. ವಿಜ್ಞಾನ ಎಷ್ಟೇ ಮುಂದೆ ಹೋಗಲಿ, ಆದರೆ ಕೆಲವೊಮ್ಮೆ ನಾವುಗಳು ವಿಜ್ಞಾನದಿಂದ ಅಸಾಧ್ಯವೆನಿಸಿದ ಕೆಲಸಗಳನ್ನು ನಮ್ಮ ಪೂರ್ವಜರು ಬಳಸುತ್ತಿದ್ದಂತಹ ತಂತ್ರಜ್ಞಾನಗಳನ್ನು ಬಳಸಿ ಯಶಸ್ಸನ್ನು ಪಡೆದ ಹಲವಾರು ಉದಾಹರಣೆಗಳಿವೆ. ಅದಕ್ಕೆ ನಾವು ಬಳಸುವ ಕ್ಯಾಲೆಂಡರ್, ಮುಂದಿನ 100 ವರ್ಷಗಳಲ್ಲಿ ನಡೆಯುವ ಗ್ರಹಣಗಳ ಬಗ್ಗೆ, ಸೂರ್ಯ ಉದಯಿಸುವ ಸಮಯ, ಚಂದ್ರ ಉದಯಿಸುವ ಸಮಯ, ಇಂತಹ ಅನೇಕ ಸತ್ಯಾಂಶಗಳನ್ನು ನಾವು ಈ ಮೂಲಕ ಪಡೆಯುತ್ತೇವೆ. ಅಂತಹದರಲ್ಲಿ ಭೂಮಿಯಲ್ಲಿ ಅಂತರ್ಜಲವನ್ನ ಒಂದು ತೆಂಗಿನಕಾಯಿ ಸಹಾಯದಿಂದ ಕಂಡುಹಿಡಿಯುತ್ತಾರೆ ಅಂದರೆ ನೀವು ನಂಬಲೇಬೇಕು. ಆದರೆ ಇತ್ತೀಚಿನ ಜನರು ಇದನ್ನೆಲ್ಲ ನಂಬುವುದಿಲ್ಲ. ವಿಜ್ಞಾನವೇ ಶ್ರೇಷ್ಠ ಅನ್ನುತ್ತಾರೆ. ಹಾಗಾದರೆ ಒಂದು ತೆಂಗಿನಕಾಯಿ ಸಹಾಯದಿಂದ ಭೂಮಿಯಲ್ಲಿನ ಅಂತರ್ಜಲವನ್ನು ಕಂಡುಹಿಡಿಯುವುದು ನಿಜಾನಾ ಅಥವಾ ಸುಳ್ಳು ಎನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಂತರ್ಜಲ ಭೂಮಿಯ ಒಳಗೆ ಶೇಖರವಾಗಿರುವಂತಹ ನೀರಾಗಿದೆ. ಈ ವಲಯದಲ್ಲಿ ಶಿಲೆಗಳು ಮತ್ತು ಮಣ್ಣು ಸಂತೃಪ್ತವಾಗಿರುತ್ತದೆ. ಇದರ ಮೇಲ್ಭಾಗವೇ ಅಂತರ್ಜಲ ಮಟ್ಟ ಇರೋದು. ಸಂತೃಪ್ತ ವಲಯದಲ್ಲಿರುವ ನೀರೇ ಬಾವಿಗಳಿಗೆ ನೀರಿನ ಆಕರ. ಮಳೆಯಿಂದ ನೆಲದ ಮೇಲೆ ಬಿದ್ದ ನೀರಿನ ಬಹುಭಾಗ ಎತ್ತರದಿಂದ ತೆಗ್ಗಿನ ಕಡೆಗೆ ಹರಿಯುತ್ತದೆ. ಸ್ವಲ್ಪ ಪ್ರಮಾಣದ ನೀರು ಆವಿಯಾಗಿ ವಾಯುಗೋಳದಲ್ಲಿ ಸೇರುತ್ತದೆ. ಅತ್ಯಲ್ಪ ಪ್ರಮಾಣದ ನೀರನ್ನ ಸಸ್ಯಗಳು ಹೀರಿಕೊಳ್ಳುತ್ತವೆ. ಮಳೆ ನೀರಿನ ಒಂದು ಭಾಗ ಜುನುಗಿ ಸ್ಥಳೀಯ ಶಿಲೆಗಳಲ್ಲಿರುವ ರಚನೆಯನ್ನು ಆಧರಿಸಿ ಅಂತರ್ಜಲವಾಗಿ ಅದು ಶೇಖರಣೆಯಾಗುತ್ತದೆ. ದಿನ ಕಳೆದಂತೆ ಈ ಅಂತರ್ಜಲವು ಭೂಮಿಯಲ್ಲಿ ಕಡಿಮೆ ಆಗುತ್ತಾ ಹೋಗುತ್ತಾ ಇದೆ. ಇದಕ್ಕೆ ನೂರಾರು ಸಾವಿರಾರು ಕಾರಣಗಳಿವೆ. ಹೀಗಾಗಿ ನಾವು ತೋಡುವ ಬಾವಿಗಳಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ಈಗ ನೀರೇ ಸಿಗುತ್ತಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅಂತರ್ಜಲ ಪತ್ತೆ ಹಚ್ಚುವ ಬಗ್ಗೆ ನೀವು ಕೇಳಿರಬಹುದು. ಹಲವು ವಿಧಾನಗಳ ಮೂಲಕ ಅವರು ಅಂತರ್ಜಲ ಎಲ್ಲಿದೆ ಎಂದು ಕಂಡುಹಿಡಿಯುವ ಸಾಮರ್ಥ್ಯ ಹೊಂದಿದ್ದಾರೆ. ಅಂತಹವರು ಒಂದು ಕೋಲು ಅಥವಾ ತೆಂಗಿನಕಾಯಿಯ ಸಹಾಯದಿಂದ ನೀರಿನ ಮೂಲವನ್ನು ತಿಳಿಸುತ್ತಾರೆ. ಇಂಗ್ಲಿಶಿನ ವೈ ಆಕಾರದ ಒಂದು ಕೋಲು ಮತ್ತು ತೆಂಗಿನಕಾಯಿ ಇವಷ್ಟೇ ಅವರು ನೀರಿನ ಮೂಲ ಗುರುತಿಸಲು ಬಳಸುವ ಪರಿಕರಗಳು. ಇವುಗಳಿಂದ ನೀರಿನ ಮಟ್ಟವನ್ನು ಅಳೆಯುವುದು ಸಾಧ್ಯ ಎನ್ನುತ್ತಾರೆ. ಯಾವ ಭಾಗದಲ್ಲಿ ನೀರಿನ ಮಟ್ಟ ಹೆಚ್ಚು ಇದೆ, ಎಷ್ಟು ಆಳವಿದೆ ಹಾಗೂ ಎಷ್ಟು ಕಡಿಮೆ ಇದೆ ಎಂಬುದನ್ನು ಅವರು ನಿಖರವಾಗಿ ಹೇಳಬಲ್ಲರು. ವೈದ್ಯರ ಜೊತೆ ಸಮಾಲೋಚನೆ, ಆಸ್ಪತ್ರೆ ದಾಖಲಾತಿ ಅಥವಾ ಮನೆಯಲ್ಲಿಯೇ ಚಿಕಿತ್ಸೆ ಪಡೆದುಕೊಳ್ಳಲು, ಆಸ್ಪತ್ರೆಯ ಬಿಲ್ ಮೇಲೆ ಕನಿಷ್ಠ 5% ರಿಯಾಯಿತಿ ಪಡೆಯಲು, ಆರೋಗ್ಯ ತುರ್ತು ಸೇವೆಗಳಿಗಾಗಿ, ಆಸ್ಪತ್ರೆ ದಾಖಲಾತಿಗಾಗಿ, ಆಸ್ಪತ್ರೆಯ ಚಿಕಿತ್ಸೆಯ ಖರ್ಚು ವೆಚ್ಚದ ವಿವರ ಪಡೆಯಲು, ಮನೆಯಲ್ಲಿಯೇ ಆರೋಗ್ಯ ಸೇವೆ ಪಡೆದುಕೊಳ್ಳಲು, ನಿಮ್ಮೆಲ್ಲ ಆರೋಗ್ಯ ಸೇವೆಗಳನ್ನ ಮನೆಯಲ್ಲೇ ಪಡೆದುಕೊಳ್ಳಿ ಹಾಗೂ ಹಿಂದೆ ಸಂಪರ್ಕಿಸಿ ಜನವೈದ್ಯ 7204290531. ಕನಿಷ್ಠ ಆಳದಲ್ಲಿ ನೀರು ಇದೆ ಎಂಬುದನ್ನು ತಿಳಿಸಲು ಅವರು ವೈ ಆಕಾರದ ಕೋಲನ್ನು ಬಳಸುತ್ತಾರೆ. ಈ ಕಡ್ಡಿಯ 2 ತುದಿಗಳನ್ನು ಹಿಡಿದುಕೊಳ್ಳುವ ಅವರು ನಿಗದಿತ ಸ್ಥಳದಲ್ಲಿ ಒಂದು ಸುತ್ತು ಬರುತ್ತಾರೆ. ಈ ಕಡ್ಡಿ ಯಾವ ಬಿಂದುವಿನಲ್ಲಿ ಪೂರ್ಣ ವೇಗದಲ್ಲಿ ತಿರುಗುತ್ತದೆಯೋ ಅಲ್ಲಿ ಸಾಕಷ್ಟು ನೀರಿದೆ ಎಂದರ್ಥ. ಇದನ್ನ ಜಲಶೋಧಕ ಯಂತ್ರ ಎಂದು ಕೂಡ ಕರೆಯುತ್ತಾರೆ. ಇದರಲ್ಲಿ 80% ಯಶಸ್ಸು ಲಭಿಸಿದೆ ಎಂದು ಹಲವಾರು ಜನರು ಹೇಳಿಕೊಂಡಿದ್ದಾರೆ. ಈ ಕವಲು ಕೋಲು ಮಾತ್ರವಲ್ಲದೆ ನೀರಿನ ಇರುವಿಕೆಗೆ ಖಚಿತಪಡಿಸಿಕೊಳ್ಳಲು ತೆಂಗಿನಕಾಯಿಯನ್ನು ಕೂಡ ಬಳಸುತ್ತಾರೆ. ತೆಂಗಿನಕಾಯಿಯನ್ನ ಅಂಗೈಯಲ್ಲಿ ಇರಿಸಲಾಗುತ್ತದೆ. ಯಾವುದೇ ಸ್ಥಳದಲ್ಲಿ ಅಂತರ್ಜಲ ಇದೆ ಎಂದಾದರೆ ಆ ತೆಂಗಿನಕಾಯಿ ಆ ಅಂಗೈಯಲ್ಲಿ ತನ್ನಂತಾನೇ ನೇರವಾಗಿ ನಿಲ್ಲುತ್ತದೆ. ಈ ಪ್ರದೇಶದಲ್ಲಿ ನೀರಿನ ಮೂಲ ಇದೆ ಎಂದು ಗೊತ್ತಾಗುತ್ತದೆ. ಒಂದು ಲೆಕ್ಕಾಚಾರದ ಪ್ರಕಾರ ನೀರಿನ ಅತಿ ಬಳಕೆಯಿಂದಾಗಿ ಭೂಮಿಯ ಅಂತರ್ಜಲ ಮಟ್ಟವು 700 ಅಡಿಯಷ್ಟು ಕುಸಿದಿದ್ದು, ಇಂತಹ ತಂತ್ರವು ನೀರು ಪತ್ತೆ ಹಚ್ಚುವುದರಲ್ಲಿ ವರವಾಗಿ ಪರಿಗಣಿಸಿದೆ.
ಸ್ನೇಹಿತರೆ, ನೀವುಗಳು ಕೂಡ ಬೋರನ್ನು ತೋಡಿದ್ದರೆ ನಿಮ್ಮ ಅನುಭವವನ್ನು ದಯವಿಟ್ಟು ಹಂಚಿಕೊಳ್ಳಿ. ಹಾಗೂ ಈ ತೆಂಗಿನಕಾಯಿ ಹಾಗೂ ಈ ಕಡ್ಡಿಯನ್ನು ಬಳಸಿ ಅಂತರ್ಜಲವನ್ನು ಕಂಡುಹಿಡಿಯುವುದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದನ್ನು ನಿಮ್ಮ ತರ್ಕವನ್ನು ನಿಮ್ಮ ವಿವೇಚನೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.